ಹುಟ್ಟೂರು ಕನಕಪುರದಲ್ಲಿ ಡಿಕೆಶಿ ಮೇನಿಯಾ. ಕನಕಪುರದಲ್ಲಿಂದು ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ. ಕೆಲವೇ ಕ್ಷಣಗಳಲ್ಲಿ ಹಾರೋಹಳ್ಳಿಗೆ ಸಿಎಂ ಡಿಕೆಶಿ ಭೇಟಿ. ಸಿಎಂ ಡಿಕೆಶಿ ಸ್ವಾಗತಕ್ಕೆ ತವರೂರಿನಲ್ಲಿ ಭರ್ಜರಿ ಸಿದ್ಧತೆ. ಹಾರೋಹಳ್ಳಿಯಿಂದ ಕನಕಪುರದವರೆಗೆ ಸಿಎಂ ರೋಡ್ ಶೋ ಮಾಡಲಿದ್ದಾರೆ. ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿರುವಂತಹ ಹಾರೋಹಳ್ಳಿ. ಡಿಕೆಶಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ. ರಸ್ತೆಯ ಉದ್ದಕ್ಕೂ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಇನ್ನು ಹುಟ್ಟೂರು ಕನಕಪುರದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಮೇನಿಯಾ ಶುರುವಾಗಿದೆ. ಕನಕಪುರದಲ್ಲಿಂದು ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಮಾಡಲಿದ್ದಾರೆ. ಇನ್ನು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ. ಅದ್ಧೂರಿ ಸ್ವಾಗತಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾರೋಹಳ್ಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಅಲ್ಲಿ ಗಮನಿಸ್ತಾ ಇರಬಹುದು ಆ ಫ್ಲೆಕ್ಸ್ಗಳೆಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಸ್ಥಳೀಯರು, ಬೆಂಬಲಿಗರು ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಕೂಡ ಗೊಂಡಿದ್ದಾರೆ. ಜೊತೆಗೆ ಒಂದು ಸ್ಪೆಷಲ್ ಆಗಿ ಅವ್ರನ್ನ ಎಂಟ್ರಿ ಮಾಡಿಕೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಹುಟ್ಟೂರಿನಲ್ಲಿ ಕನಕಪುರ ಏನಿದೆ, ಡಿಕೆ ಶಿವಕುಮಾರ್ ಅವರ ಮೇನಿಯಾ ಈಗ ಶುರುವಾಗಿದೆ. ಎಲ್ಲೆಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಕಾಂಗ್ರೆಸ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಹುಟ್ಟೂರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಹುಟ್ಟೂರಿನಲ್ಲಿ ಸಿದ್ಧತೆಯನ್ನು ಮಾಡಲಾಗಿದೆ. ಕಂಪ್ಲೀಟ್ ಮಧುವಣಗೆತ್ತಿಯಂತೆ ಕನಕಪುರ ಸಿದ್ಧಗೊಂಡಿದೆ. ಹಾರೋಹಳ್ಳಿಯಲ್ಲಿ ಸದ್ಯಕ್ಕೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಕೃತಜ್ಞತಾ ಸಮರ್ಪಣಾ ಸಮಾವೇಶವನ್ನು ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಏಕೆಂತಂದರೆ ಅವರ ಜರ್ನಿ ಎಲ್ಲಿಂದ ಶುರುವಾಯಿತು ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹುಟ್ಟೂರಿನಲ್ಲಿರುವಂಥ ಜನಸಾಮಾನ್ಯರಿಗೆ ಅವರ ಈ ಒಂದು ಸ್ಥಾನಕ್ಕೆ ತಲುಪಲು ನೆರವಾದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳುವಂಥ ಈ ಒಂದು ಕೃತಜ್ಞತಾ ಸಮರ್ಪಣಾ ಸಮಾವೇಶ, ಜೊತೆಗೆ ಬಹಳ ಮುಖ್ಯವಾಗಿ ರೋಡ್ ಶೋ ಕೂಡ ಮಾಡಲಿದ್ದಾರೆ. ಆ ಒಂದು ರೋಡ್ ಶೋಗೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡಲಾಗಿದೆ. ಯಾಕೆಂತಂದರೆ ರೋಡ್ ಶೋ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ನೆರೆದಿರ್ತಾರೆ. ಆ ಒಂದು ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಮೊದಲ ಬಾರಿಗೆ ಹುಟ್ಟೂರಿಗೆ ಭೇಟಿಯನ್ನು ಕೊಡ್ತಾ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಏನಾದರೂ ನಡೆದ್ರೆ ಅದೊಂದು ರೀತಿಯ ಕಪ್ಪು ಚುಕ್ಕೆಯಾಗಿ ಅವರ ರಾಜಕೀಯ ಜರ್ನಿಯಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಹಾಗಾಗಿ ಸದ್ಯಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಎಸಿನೋ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಹಾರೋಹಳ್ಳಿಗೆ ಸದ್ಯಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಇನ್ನು ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಸಿನ ರೋಡ್ ಶೋ ಕೂಡ ಈಗ ಸದ್ಯಕ್ಕೆ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳತ್ತ ಪ್ರೀತಿಯಿಂದ ಕೈ ಬೀಸ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಮತ್ತು ಅಲ್ಲಿನ ಸ್ಥಳೀಯ ಜನರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಾನಕ್ಕೆ ಇರಲು ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ ಅಂತ ಅಲ್ಲಿ ಇದ್ದಂಥ ಸ್ಥಳೀಯರೆಲ್ಲರಿಗೂ ಕೂಡ ಸದ್ಯಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಇರೋದ್ರಿಂದ ಅಭಿಮಾನಿಗಳತ್ತ ಪ್ರೀತಿಯಿಂದ ಕೈ ಬೀಸುವ ಕೆಲಸ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಒಂದು ರೋಡ್ ಶೋ ಕೂಡ ಶುರುವಾಗಿದೆ ಸದ್ಯಕ್ಕೆ. ಇನ್ನು ಹಾರೋಹಳ್ಳಿಯಿಂದ ಕನಕಪುರದವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ರೋಡ್ ಶೋ ಮಾಡ್ತಾ ಇದ್ದಾರೆ. ಆಲ್ರೆಡಿ ನೀವು ಗಮನಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಏನು ಹೂವುಗಳಿತ್ತು ಆ ಹೂವುಗಳನ್ನು ಕೂಡ ಪ್ರೀತಿಯಿಂದ ಜನರತ್ತ ಎಸೆಯುತ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಕೈ ಬೀಸ್ತಾ ಇದ್ದಾರೆ ಅಭಿಮಾನಿಗಳತ್ತ. ಒಂದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ರೋಡ್ ಶೋ ಈಗ ಆಲ್ರೆಡಿ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ರೋಡ್ ಶೋ ಮಾಡ್ತಾ ಇದ್ದಾರೆ. ಹಾರೋಹಳ್ಳಿಯಿಂದ ಕನಕಪುರದವರೆಗೂ ಕೂಡ ಸಿಎಂ ರೋಡ್ ಶೋ ಮಾಡಿದ್ದಾರೆ. ಸದ್ಯಕ್ಕೆ ಮಧುವಣಗೆತ್ತಿಯಂತೆ ಹಾರೋಹಳ್ಳಿ ಏನು ಸಿಂಗಾರಗೊಂಡಿದೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಯಾವ ರೀತಿ ಜನಸಾಗರ ಜನಸ್ತೋಮ ಅಲ್ಲಿ ನೆರೆದಿದೆ ಅನ್ನೋದು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈ ಒಂದು ಜನಸ್ತೋಮವನ್ನು ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಯಾಕೆಂತಂದರೆ ಮೊದಲೇ ಕನಕಪುರ ಈ ಒಂದು ಹಾರೋಹಳ್ಳಿ ಏನಿದೆ, ಹಾರೋಹಳ್ಳಿ ಡಿಕೆ ಶಿವಕುಮಾರ್ ಅವರ ಹುಟ್ಟೂರು. ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸ್ಥಳೀಯರಿಗೂ ಕೂಡ ಒಂದು ಹೆಮ್ಮೆ ಇರುತ್ತೆ, ನಮ್ಮ ಕ್ಷೇತ್ರದಿಂದ ಆಯ್ಕೆಯಾದಂಥ ನಾಯಕ ಇವತ್ತು ಸಿಎಂ ಹುದ್ದೆಯನ್ನು ಏರಿದ್ದಾರೆ ಅಂತ
ಸಾಕಷ್ಟು ಅಭಿಮಾನಿಗಳು ಸ್ಥಳೀಯರಿಗೂ ಕೂಡ ಖುಷಿಯಾಗಿರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡಲಿಕ್ಕೆ ಸಾಕಷ್ಟು ಜನಸ್ತೋಮವೇ ಅಲ್ಲಿ ನೆರೆದಿದೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈ ಒಂದು ರೋಡ್ ಶೋ ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರೋಡ್ ಶೋ ಮಾಡುವ ಮುಖಾಂತರ ಅಲ್ಲಿದ್ದಂಥ ಏನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪುಷ್ಪ ಮಳೆಯನ್ನು ಸುರಿಸಲಾಗಿತ್ತು, ಅಂದರೆ ಹೂವಿನ ಮಳೆಯನ್ನು ಸುರಿಸಲಾಗಿತ್ತು. ಆ ಒಂದು ಹೂವುಗಳನ್ನು ಮತ್ತೆ ಅವರ ಅಭಿಮಾನಿಗಳತ್ತ ಡಿ ಕೆ ಶಿವಕುಮಾರ್ ಅವರು ಎಸೆದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ವೇದಿಕೆ ಮೇಲೆ ಅವ್ರನ್ನ ಕರೆತರುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಇರೋದ್ರಿಂದ ಆ ಒಂದು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎಂಬ ವಿಚಾರ ತಿಳಿತಾ ಇದ್ದಂತೆ ಇನ್ನು ಅಕ್ಕಪಕ್ಕದ ಹಳ್ಳಿಯವರಾಗಿರಬಹುದು, ಬೇರೆ ಬೇರೆ ಕಡೆಯಿಂದಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ನೋಡಲಿಕ್ಕೆ ಆಗಮಿಸಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಆ ಒಂದು ಜನಸ್ತೋಮ ನಡೆದಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದೇ ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು. ಯಾಕೆಂದರೆ ಸುತ್ತಲೂ ಕೂಡ ಜನಸಾಗರವೇ ಇದೆ. ಈ ಒಂದು ಜನಸಾಗರದ ನಡುವೆ ಅವರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಆ ಒಂದು ಕೆಲಸವನ್ನು ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ. ಎಲ್ಲರೂ ಕೂಡ ಕೂಗ್ತಾ ಇದ್ರು, ಬಾಸ್ ಅಂತ ಕರಿತಾ ಇದ್ರು, ಡಿ ಕೆ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ರು. ಅದನ್ನು ಕೂಡ ನೀವು ನೋಡಿದ್ರಿ. ಸದ್ಯಕ್ಕೆ ಈ ಒಂದು ಕೃತಜ್ಞತಾ ಸಮರ್ಪಣಾ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಈಗ ಒಂದು ರೋಡ್ ಶೋ ಕೂಡ ಮುಕ್ತಾಯ ಆಗಿದೆ. ಬಹಳ ಪ್ರಮುಖವಾಗಿ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಒಂದು ದೇವರ ಆಶೀರ್ವಾದವನ್ನು ಕೂಡ ಪಡೆಯಲಿದ್ದಾರೆ. ಏಕೆಂತಂದರೆ ಹುಟ್ಟೂರಿಗೆ ಹೋಗಿರೋದ್ರಿಂದ ಅಲ್ಲಿ ದೇವರ ದರ್ಶನವನ್ನು ಮಾಡಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಮೊದಲು ಮಾಡುವಂತಹ ಕೆಲಸ ದೇವರ ಮೊರೆ ಹೋಗೋದು, ಅದರ ಜೊತೆಗೆ ದೇವರ ಆಶೀರ್ವಾದವನ್ನು ಪಡೆಯುವ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ದೇವರ ಆಶೀರ್ವಾದವನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಡೆದಿದ್ದಾರೆ. ಈ ಒಂದು ರೋಡ್ ಶೋ ಕೂಡ ಈಗ ಆಲ್ರೆಡಿ ಮುಕ್ತಾಯ ಆಗಿದೆ. ಸದ್ಯಕ್ಕೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಪೂರ್ಣಕುಂಭ ಸ್ವಾಗತಕ್ಕೆ ಸಿದ್ಧತೆ ಕೂಡ ನಡೆದಿದೆ. ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಾರ್ಗ ಮಧ್ಯೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇನ್ನು ಸಹೋದರ ಡಿ ಕೆ ಸುರೇಶ್ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥನ್ನ ನೀಡಿದ್ದಾರೆ. ಪಟಾಕಿಯನ್ನ ಹೊಡೆದು ಅಭಿಮಾನಿಗಳು ಬಹಳ ಒಂದು ಖುಷಿಯಲ್ಲಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ. ನೀವು ಒಂದು ರೋಡ್ ಶೋ ಕೂಡ ಮಾಡಿದ್ದಾರೆ. ಹುಟ್ಟೂರು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈಗ ಅಬ್ಬರ ಅಥವಾ ಮೇನಿಯ ಶುರುವಾಗಿದೆ. ಇವತ್ತು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಒಂದು ಸ್ಪೆಷಲ್ ಡೇ. ಯಾಕೆ ಅಂತಂದರೆ ಈಗ ಸಿಎಂ ಆದ ನಂತರ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಕನಸಾಗಿತ್ತು ಸಿಎಂ ಆಗೋದು. ಆ ಒಂದು ಸಿಎಂ ಕನಸನ್ನು ಈಡೇರಿಸಿಕೊಂಡು ಈಗ ಹುಟ್ಟೂರಿಗೆ ಹೋಗಿರೋದ್ರಿಂದ ಅವ್ರಿಗೂ ಕೂಡ ಬಹಳ ಖುಷಿ ಇರುತ್ತೆ. ಅದರ ಜೊತೆಗೆ ಸದ್ಯಕ್ಕೆ ಒಂದು ಕಡೆ ಒಂದು ಪೂರ್ಣಕುಂಭ ಸ್ವಾಗತಕ್ಕೆ ಸಿದ್ಧತೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಚಾಮುಂಡೇಶ್ವರಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಮನೆ ಮಗನ ಸ್ವಾಗತಕ್ಕೆ ಕನಕಪುರ ಕಂಪ್ಲೀಟ್ ಸಜ್ಜಾಗಿದೆ. ಅದು ಕೂಡ ಮಧುವಣಗಿತ್ತಿಯಂತೆ ಸದ್ಯಕ್ಕೆ ಸಿದ್ಧವಾಗಿದೆ ಈ ಒಂದು ಹಾರೋಹಳ್ಳಿ. ಇನ್ನು ಹಾರೋಹಳ್ಳಿಯ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಜೊತೆಗೆ ಇನ್ನು ಮನೆ ಮಗ ಬರ್ತಾನೆ ಅಂತಂದರೆ ಕೇಳಬೇಕಾ ಯಾವ ರೀತಿ ಸಿದ್ಧತೆಯನ್ನು ಮಾಡ್ತಾರೆ ಅಂತ. ಸಕಲ ರೀತಿಯಲ್ಲೂ ಕೂಡ ಒಂದು ಕೃತಜ್ಞತಾ ಸಮರ್ಪಣಾ ಪ್ರವಾಸಕ್ಕೆ ಸಿದ್ಧತೆ ಆಗಿದೆ. ಅದರ ಜೊತೆಗೆ ಅವರ ವೆಲ್ಕಮ್ ಮಾಡಲಿಕ್ಕೂ ಕೂಡ ವಿವಿಧ ಕಲಾ ತಂಡಗಳು ಕೂಡ ಸಜ್ಜಾಗಿದ್ದಾವೆ. ಏಕೆಂತಂದರೆ ಅವರು ಬಂದಿದ ತಕ್ಷಣ ಒಂದು ಭರ್ಜರಿ ಸ್ವಾಗತವನ್ನು ಮಾಡಲಿಕ್ಕೆ ವಿವಿಧ ಕಲಾ ತಂಡಗಳು ಕೂಡ ಈಗ ಸಜ್ಜಾಗಿ ನಿಂತಿದೆ. ಇನ್ನು ಕನಕಾಧಿಪತಿ ಡಿ ಕೆ ಶಿ ಮೆಗಾ ರೋಡ್ ಶೋ ಅದನ್ನು ಕೂಡ ಪ್ರಾರಂಭ ಮಾಡಿದ್ರು. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸಿದ್ರಿ. ಇನ್ನು ಮನೆ ಮಗನ ಸ್ವಾಗತಕ್ಕೆ ಕನಕಪುರ ಕಂಪ್ಲೀಟ್ ಸಜ್ಜಾಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಎಲ್ಲರೂ ಕೂಡ ಡಿ ಕೆ ಎಂಬ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ರು. ಇನ್ನು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಕೇವಲ 3-4 ದಿನ ಆಗಿದೆ. ಅಷ್ಟರಲ್ಲಿ ಸಾಕಷ್ಟು
ಒಂದು ಕಾರ್ಯಕ್ರಮಗಳಿಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೊದಲ ಹಂತದಲ್ಲಿ ಒಂದು ಕೃತಜ್ಞತಾ ಸಮಾವೇಶ ಅಂದರೆ ಕೃತಜ್ಞತಾ ಸಮರ್ಪಣಾ ಒಂದು ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಆಲ್ರೆಡಿ ಏನು ಕನಕಪುರ ಒಂದು ಹಾರೋಹಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಹುಟ್ಟೂರು ಈ ಒಂದು ಕನಕಪುರ. ಹಾಗಾಗಿ ಕನಕಪುರ ಕ್ಷೇತ್ರದ ಜನತೆಯಿಂದ ಈಗ ಸದ್ಯಕ್ಕೆ ಸಿಎಂ ಸ್ಥಾನಕ್ಕೇರಿದಂತಹ ಖುಷಿಯಲ್ಲಿದ್ದಾರೆ. ಏಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 40ರಿಂದ 45 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪಕ್ಷ ನಿಷ್ಠೆಗೆ ದೊರೆತಂತಹ ಒಂದು ಪ್ರತಿಫಲ ಇದು ಅಂತ ಕೂಡ ಹೇಳಲಾಗುತ್ತೆ. ಸದ್ಯಕ್ಕೆ ಈ ಒಂದು ಕನಕಪುರ ಕ್ಷೇತ್ರದಿಂದಲೇ ತಮ್ಮ ರಾಜಕೀಯ ಜರ್ನಿ ಶುರುವಾಗಿದ್ದರಿಂದ ಮೊದಲಿಗೆ ಅಲ್ಲಿರುವಂತಹ ಜನರಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ಈ ಒಂದು ಕೃತಜ್ಞತಾ ಸಮರ್ಪಣಾ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇನ್ನು ಹಾರೋಹಳ್ಳಿ ಟು ಕನಕಪುರದವರೆಗೂ ಕೂಡ ಈ ಒಂದು ರೋಡ್ ಶೋ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ವಿವಿಧ ಕಲಾ ತಂಡಗಳು ಕೂಡ ಒಂದು ಕಡೆ ಸಜ್ಜಾಗಿದೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಸಾಕಷ್ಟು ಘೋಷಣೆಗಳು ಕೂಡ ಮೊಳಗಿದವು. ಅದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಬಂದ ತಕ್ಷಣ ಅವರು ಏನು ಮಾರ್ಗ ಮಧ್ಯೆಯೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ತಾಯಿಯ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ವಿವಿಧ ಕಲಾ ತಂಡಗಳು ಪ್ರದರ್ಶನ ಕೂಡ ಶುರುವಾಗಿದೆ. ಇನ್ನು ಹಾರೋಹಳ್ಳಿಯ ಈ ಒಂದು ದೇವಸ್ಥಾನ ಕೂಡ ಭೇಟಿ ಕೊಟ್ಟರು ಸಿಎಂ ಡಿ.ಕೆ. ಸುರೇಶ್ ಆಗಿರ್ಬೋದು, ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಕೂಡ ಸಾಥನ್ನ ಕೊಟ್ಟರು. ಸಿಎಂ ಆದ ಬಳಿಕ ತವರಿಗೆ ಡಿ.ಕೆ. ಶಿವಕುಮಾರ್ ಅವರ ಮೊದಲ ಎಂಟ್ರಿ ಬಹಳ ಒಂದು ಅದ್ಧೂರಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಜನಸ್ತೋಮ ನಡೆದಿದೆ. ಅದರ ಜೊತೆಗೆ ಎಲ್ಲೆಲ್ಲೂ ಕಣ್ಣಾಡಿಸಿದ್ರು ಕೂಡ ಸುತ್ತಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ, ಕಾಂಗ್ರೆಸ್ನ ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ, ಒಂದು ಕಡೆ ಕಲಾ ತಂಡಗಳು ಸಜ್ಜಾಗಿದ್ದಾವೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಭರ್ಜರಿ ಸ್ವಾಗತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾರೋಹಳ್ಳಿ ನೋಡ್ಲಿಕ್ಕೆ ಒಂದು ರೀತಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇಲ್ಲಿ ಬರ, ಈ ಕಡೆ ಬಾ, ಈ ಕಡೆ ಬಾ. ಆಯ್ತು 5 ಗಂಟೆ ಜೊತೆಲೇ ಇದೆಯಾ ಬಿಡು. ಆಯ್ತು ಗೊತ್ತಾಯ್ತು. ಆಡಿಯೋ ಹೋಗ್ತಾ ಸುಮ್ಮನೆ ಕೆಲಸ ಮಾಡ್ಬೇಕಿಲ್ಲ. बोलो भारत माता की, तो भारत माता की, सोनिया गांधी जी की, राहुल गांधी जी की, प्रियंका गांधी जी की, सिद्धरामैया जी की, बोलो डी.के. शिवकुमार जी की, बोलो डी.के. शिवकुमार जी की, डी.के. सुरेश जी की. ಆಗಲ್ಲಪ್ಪ, ಇಲ್ಲಿ ಆಗಲ್ಲ ಕಣೆ, ಬಿಡಕ್ಕಾಗಲ್ಲ ಕಣೆ, ಆಗಲ್ಲ ಕಣೆ. ಸ್ವಲ್ಪ ತಾಳ್ಮೆ ಇದ್ದೀರಾ? ಇಡೀ ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಅದು ನಿಮ್ಮ ಮೊದಲನೇ ಸಭೆ. ಹೇಳ್ರಿ ಅವ್ನಿಗೆ. ಸ್ವಲ್ಪ ತಾಳ್ಮೆ ಮೊದಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ವಾರ್ತಾ ಇಲಾಖೆ ಹಂಗಲ್ಲ ಮಾತಾಡ್ಬಾರ್ದು. ಹಾರೋಹಳ್ಳಿಯ ತಾಲೂಕು ಸದ್ಯಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಅದಾದ ನಂತರ ಅಲ್ಲಿ ನೆರೆದಿದ್ದಂತಹ ಜನಸ್ತೋಮವನ್ನು ಕುರಿತು ಡಿ.ಕೆ.
ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮಾತನ್ನ ಕೇಳಲಿಕ್ಕೆ ಅಭಿಮಾನಿಗಳು ನೆರೆದಿದ್ದಾರೆ. ಜೊತೆಗೆ ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಸಿಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಅವರ ಹುಟ್ಟೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾತನಾಡ್ತಾರೆ ಅಂತ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ರು. ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ನೆರೆದಿರುವಂತಹ ಜನಸಾಗರವನ್ನ ಕುರಿತು ಮಾತನಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮೊದಲಿಗೆ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರು. ಯಾಕೆಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ಸೇರಿದ್ರಿಂದ ಅವ್ರನ್ನ ಸೇವ್ ಮಾಡಿಕೊಂಡು ಆ ಒಂದು ಜನಸಂಖ್ಯೆಯ ನಡುವೆ ಕರ್ಕೊಂಡು ಬರೋದೇ ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಿ, ಯಾವುದೇ ರೀತಿಯ ನೂಕು ನುಗ್ಗಲು ಕೂಡ ಮಾಡಬೇಡಿ ಅಂತ ಸದ್ಯಕ್ಕೆ ಅಲ್ಲಿ ನೆರೆದಿದ್ದಂಥ ಜನಸಾಗರಕ್ಕೆ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಮಾತನಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾದಂಥ ವಿಚಾರಗಳ ಕುರಿತು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಮೊದಲಿಗೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ಕೂಡ ಮೊದಲಿಗೆ ದೇವರ ಮೊರೆ ಹೋಗ್ತಾರೆ. ದೇವರ ಮೊರೆ ಹೋಗಿ ಅದಾದ ನಂತರ ಅವರ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಾರೆ. ಇಲ್ಲೂ ಕೂಡ ಈಗ ಏನು ಹುಟ್ಟೂರಿಗೆ ಹೋಗಿದ್ದಾರೆ, ಮಗನ ಸ್ವಾಗತ ಅಂದರೆ ಅದೇ ಒಂದು ಗ್ರಾಮದಲ್ಲಿ ಜನಿಸಿದ್ರಿಂದ ಕನಕಪುರದ ಮಗ ಆತನನ್ನು ಸ್ವಾಗತ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಅದ್ಧೂರಿಯಾಗಿ ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದ್ರಿಂದ ಜನರನ್ನು ಉದ್ದೇಶಿಸಿ ಏನು ಈಗ ಸದ್ಯಕ್ಕೆ ಸಿ ಎಂ ಆಗಿದ್ದಾರೆ ಅವರ ಹಾದಿಯ ಕುರಿತು ಕೂಡ ಮಾತನಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಏನು ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಮೊದಲು ಕೇಳಿದಂಥ ಒಂದು ಘೋಷಣೆ ಅಂತ ಅಂದರೆ ಡಿ ಕೆ ಸಿಎಂ ಡಿ ಕೆ ಎಂಬ ಘೋಷಣೆ ಮೊಳಗಿದ್ದಾವೆ. ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಅಂತ ಹೇಳಿ ನಾನು ಬಂದವಳೆ. ನನ್ನ ರಾಜಕಾರಣ ಪ್ರಾರಂಭ ಮಾಡಿದಾಗ ನಾನು ಇವತ್ತು ಒಳ್ಳವರ ಮನೆಗೆ ಬಂದು ಕೂತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡ್ತಿದ್ದೆ. ಮುದ್ದೇಗೌಡರು, ಅಲ್ಲಿ ಸಾಹೇಬ್ರು, ಮರಿಗೌಡರು, ಸತ್ತರು, ಚಲುವೇಗೌಡರು, ಸಿದ್ದಪ್ಪನವರು ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಪುಟ್ಟೇಗೌಡರು ಎಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ರು. ಏನೇ ಇದು ಕೂಡ ಈ ಚಿಕ್ಕ ಹುಡುಗ, ಈ ಚುಟ್ಕ ಹುಡುಗ ಬೆಳಿಲಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಪಿಜಾರ್ ಸಿಂಧಿಯಾರ್ ಅವರು ಅವತ್ತು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಕೂಡ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಅನೇಕ ನಾಯಕರುಗಳು ನನ್ನ ಮೇಲೆ ಸ್ಪರ್ಧೆ ಮಾಡಿದಂತ ನಾರಾಯಣಗೌಡರು ಆದಿಯಾಗಿ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ನನ್ನ ಸ್ಟೇಜಲ್ಲಿ ವಿಶ್ವನಾಥ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರು ಮಾತ್ರ MLA, ನಾನೇ ಈ ಆರವಳ್ಳಿ ರಾಮನಗರಕ್ಕೆ. ನಾನು ಡಿ ಕೆ ಶಿವಕುಮಾರ್, ಸುರೇಶ್ ಅವರು ನಿಮ್ಮೆಲ್ಲರಿಗೂ ಕೂಡ ನನಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಒಡೆಯೋದೊಂದು ಬಾಕಿ, ಅನ್ಬಿಟ್ಟಿನೆಲ್ಲ ಮಾಡಿದ್ದೀನಿ. ಆದ್ರೂ ಒಂದು ಬಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸ್ ಕೊಟ್ಟೆ. ಏನ್ ಮಾಡಕ್ಕಾಯ್ತೈತೆ, ಆಸೆ, ಅಭಿಮಾನ, ಆಸೆ ಆತ ಮಾಡ್ದ. ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳ್ಸಿದ್ದೀರಿ. ಯಾವುದೇ ಜಾತಿ ಇಲ್ಲ ನಮ್ಗೆ, ಯಾವುದೇ ಧರ್ಮ ಇಲ್ಲ. ನಾನು ಇವತ್ತು ಕೂಡ ಇಲ್ಲಿ ಏನು ಪ್ರತಿನಿಧಿ ಆಗಿದ್ದೀನಿ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ಸಿಕ್ಕ ಅವಕಾಶವನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ನೀವು ಉಪಯೋಗಿಸ್ಕೊಳ್ಬೇಕು. ಎಲ್ಲರೂ ನಗ್ತಾ ಇದ್ರು. ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಸ್ವಾಭಿಮಾನದ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ. ನಿಮ್ ಯಾರ ಜೋಬು ನಾನು ದುಡ್ಡು ಹಾಕಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಆಸ್ತಿ ಮೌಲ್ಯಗಳು
ಈ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂತ ನಿರ್ಧಾರ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ಮೇಲೆ ಈ ಜಮೀನಿನ ಬೆಲೆ ಏನಾಯ್ತು ಅನ್ನೋದಕ್ಕೆ ನಿಮ್ಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ. ನಾನೇನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಹೆಸರು ನಾನು ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಆಗುದಿಲ್ಲ. ಹಂಗೆ ಇವತ್ತು ನಾವು ನೀವೆಲ್ಲ ಬೆಂಗಳೂರು ಯಾರ ನಾವು ಸ್ಟೇಜ್ ಮೇಲೆ ಇದ್ದೀವಿ, ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆಮೇಲೆ ಈಗ ದಕ್ಷಿಣ ಜಿಲ್ಲೆ, ಇಡೀ ನಮ್ಮ ಸಂಗಮದವರೆಗೂ ಈ ಕಡೆ ಮಳವಳ್ಳಿ ಬಾರ್ಡ್ರು, ಮಂಡ್ಯ ಬಾರ್ಡ್ರು, ಕುಣಗಲ್ ಬಾರ್ಡ್ರು ಎಲ್ಲ ಕೂಡ ಇದು ಬೆಂಗಳೂರು ನಗರ ಜಿಲ್ಲೆ. ಆಮೇಲೆ ಇದು